ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ವಶಕ್ಕೆ. ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್ಗೆ ಪೊಲೀಸರ ವಿಚಾರಣೆ. ಪವಿತ್ರ ಜೊತೆ ದೇವರಾಜ್ ಕೂಡ ಶೆಡ್ಗೆ ಹೋಗಿರುವ ಶಂಕೆಯಿಂದ ಪ್ರಶ್ನೆ. ರೇಣುಕಾಸ್ವಾಮಿಗಾಗಿ ರಣಹದ್ದಿನಂತೆ ಹೊಂಚು ಹಾಕಿತ್ತು ರಘು ಅಂಡ್ ಗ್ಯಾಂಗ್. ಬೈಕ್ನಲ್ಲಿ ಮನೆಯಿಂದ ಹೊರಡ್ತಾ ಇದ್ದಂತೆ ಫಾಲೋ. ಸ್ಕೂಟಿಯಲ್ಲಿದ್ದ ರೇಣುಕಾಸ್ವಾಮಿಯನ್ನ ಬೆನ್ನಟ್ಟಿದ್ದು ಸಿಸಿಟಿವಿಯಲ್ಲಿ ಸೆರೆ. ಜೂನ್ 8ರ ಬೆಳಗ್ಗೆ 9:30ರಿಂದಲೇ ರೇಣುಕಾಸ್ವಾಮಿ ಫಾಲೋ ಮಾಡಿದ್ದ ದರ್ಶನ್ ಬಳಗ. 9:48ಕ್ಕೆ ಆಟೋ ಅಡ್ಡ ಹಾಕಿ ಕಿಡ್ನಾಪ್. 18 ನಿಮಿಷಗಳಲ್ಲಿ ಏನೇನಾಯ್ತು ಅನ್ನುವುದನ್ನ ಬಿಚ್ಚಿಡ್ತಾ ಇದೆ ಸಿಸಿಟಿವಿ ದೃಶ್ಯ. ಕಿಡ್ನಾಪ್ ಮಾಡಿದ ಕಾರು ಸೀಸ್ಗೆ ಪೊಲೀಸರು ಸಜ್ಜು. ಐನಹಳ್ಳಿ ಕುರುಬರಹಟ್ಟಿಯ ತಮ್ಮ ನಿವಾಸದ ಸಮೀಪ ಕಾರನ್ನ ಬಿಟ್ಟಿರೋ ರವಿ. ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸೀಸ್ ಮಾಡಲಿರೋ ಪೊಲೀಸರು. ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆತಂದು ಪರಿಶೀಲನೆ. ಬಿಗ್ ಬಾಸ್ ಹೋಟೆಲ್ನಲ್ಲಿ ಆರೋಪಿಗಳನ್ನ ಇಟ್ಟಿದ್ದ ಪೊಲೀಸರು. ಹೋಟೆಲ್ ಒಳಭಾಗದ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ. ರೇಣುಕಾಸ್ವಾಮಿ ಧರಿಸಿದ್ದ ಗೋಲ್ಡ್ ಚೈನ್, ಉಂಗುರ, ಬೆಳ್ಳಿಯ ಕರಡಗಿ ಮಿಸ್ಸಿಂಗ್. ಇದೇ ಅನುಮಾನದಡಿ ಕಿಡ್ನಾಪರ್ ರಘು ನಿವಾಸದಲ್ಲಿ ಶೋಧ. ಅಡ ಇಟ್ಟಿರೋ ಸಾಧ್ಯತೆ. ಗಿರವಿ ಅಂಗಡಿ ತಪಾಸಣೆಗೂ ಸಿದ್ಧತೆ. ರಘು ನಿವಾಸಕ್ಕೆ ಎಲ್ಲ ಆರೋಪಿಗಳನ್ನ ಕರೆತಂದ ಪೊಲೀಸರು. ರಾಘವೇಂದ್ರ ಮನೆಯನ್ನ ಇಂಚಿಂಚೂ ಜಾಲಾಡ್ತಾ ಇರೋ ತನಿಖಾಧಿಕಾರಿಗಳು. ಸಾಕ್ಷಿಗಳಿಗಾಗಿ ಶೋಧ. ಬಟ್ಟೆ ಮತ್ತು ಶೂನಿಂದ ದರ್ಶನ್ಗೆ ಎದುರಾಗುತ್ತಾ ಸಂಕಷ್ಟ. ಹತ್ಯೆ ನಡೆದ ದಿನ A2 ಧರಿಸಿದ್ದ ಬಟ್ಟೆ ಮತ್ತು ಶೂ ವಶಕ್ಕೆ. ವಾಶ್ ಮಾಡದೇ ಇದ್ದ ಡ್ರೆಸ್ ಹಾಗೆ ಶೂ ಪ್ರಮುಖ ಸಾಕ್ಷಿಯಾಗೋ ಸಾಧ್ಯತೆ. ಕೊಲೆ ಬಳಿಕ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ವಾಸ್ತವ್ಯ. ಅಲ್ಲಿಂದಾನೇ ಮೃತದೇಹ ವಿಲೇವಾರಿ ಮಾಡೋಕೆ ಫೋನ್ ಕರೆ. ಶೆಡ್ಗೆ ತೆರಳೋಕೆ ದರ್ಶನ್ ಬಳಸಿದ್ದ ಕಾರ್ನ ಮೇಲೂ ಪೊಲೀಸರ ಕಣ್ಣು. ಪವಿತ್ರ ಗೌಡ ಮನೆಯಲ್ಲೂ ಪೊಲೀಸರ ಮಹಜರು. A1 ಜೊತೆ A3 ಪವನ್ ಕೂಡ ಕರ್ಕೊಂಡು ಬಂದು ಮಹತ್ವದ ಸಾಕ್ಷಿ ಕಲೆ ಹಾಕ್ತಾ ಇರೋ ಪೊಲೀಸರು. ರೇಣುಕಾಸ್ವಾಮಿ ಮೇಲೆ ಬೀಸಿದ್ದಂತಹ ಚಪ್ಪಲಿಯು ಮಹತ್ವದ ಸಾಕ್ಷ್ಯವಾಗೋ ಸಾಧ್ಯತೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕರೆಂಟ್ ಶಾಕ್ ಕೊಟ್ಟಿದ್ದ ಗ್ಯಾಂಗ್. ಎಲೆಕ್ಟ್ರಿಕ್ ಮೆಗಾ ಡಿವೈಸ್ಗಾಗಿ ಪೊಲೀಸರ ಹುಡುಕಾಟ. ನಿಗೂಢ ಸ್ಥಳದಲ್ಲಿ ಡಿವೈಸ್ ಎಸೆದಿರೋ ಶಂಕೆ. ಪಟ್ಟಣಗೆರೆ ಶೆಡ್ಗೆ ನಂದೀಶ್ ಸೇರಿ ಮೂವರನ್ನ ಕರೆತಂದ ಪೊಲೀಸರು. ರೇಣುಕಾಸ್ವಾಮಿ ರಕ್ತದ ಕಲೆಗಳು ಇದ್ದಂಥ ಬಟ್ಟೆ ಮುಚ್ಚಿಟ್ಟಿದ್ದ ಬಗ್ಗೆ ಪರಿಶೀಲನೆ. ಇಂಚಿಂಚೂ ಹುಡುಕಾಡಿ ಬಟ್ಟೆ ವಶಕ್ಕೆ ಪಡೆದ ತನಿಖಾಧಿಕಾರಿಗಳು. ದರ್ಶನ್ ಹೆಡೆಮುರಿ ಕಟ್ಟಿದ್ದು ಮೈಸೂರಿನ ಸೂಪರ್ ಕಾಪ್. ನನ್ ಕಾರ್ನಲ್ಲಿ ಬರ್ತೀನಿ ಅಂದಿದ್ದ ದರ್ಶನ್, ನಾನು ಇದೇ ಊರ್ನವನೇ, ಸುಮ್ನೆ ಜೀಪ್ ಹತ್ತು ಅಂತ ಕರೆತಂದ ACP ಚಂದನ್. ನಟ ದರ್ಶನ್ ಪ್ರಕರಣದ ಸುದ್ದಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಅಷ್ಟು ಕ್ರೂರ ಮನಸ್ಥಿತಿ ಇರುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ. ದರ್ಶನ್ ಸಿನಿಮಾದಲ್ಲಿ ಮಾತ್ರ ಹೀರೋ ಅನ್ಸುತ್ತೆ ಎಂದ CT ರವಿ. ನಾಳೆ ಆರೋಪಿಗಳನ್ನ ಮೈಸೂರಿಗೆ ಕರ್ಕೊಂಡು ಹೋಗಲಿರೋ ಪೊಲೀಸರು. ಸರೆಂಡರ್ ಆದ ಆರೋಪಿಗಳ ಜೊತೆ ಡೀಲ್ ಮಾತುಕತೆ ನಡೆಸಿದ್ದ ದರ್ಶನ್. A2 ಜೊತೆಗೆ ರಾಘವೇಂದ್ರ, ನಿಖಿಲ್, ಕಾರ್ತಿಕ್, ಕೇಶವ ಮೂರ್ತಿಯನ್ನ ಕರೆದೊಯ್ದು ಮಹಜರು ಸಾಧ್ಯತೆ. ಪ್ರಭಾವಿ ಸಚಿವರೊಬ್ಬರಿಂದ CM ಹಾಗೂ ಗೃಹ ಸಚಿವರ ಭೇಟಿ. ನಟ ದರ್ಶನ್ನ ಕಾನೂನು ಕುಣಿಕೆಯಿಂದ ಪಾರು ಮಾಡೋಕೆ ಯತ್ನ. ಇನ್ನಿಲ್ಲದ ಒತ್ತಡ ಹೇರಿರೋ ಬಗ್ಗೆ ಮಾಹಿತಿ ಬಹಿರಂಗ.
ಕಸ್ಟಡಿಯಲ್ಲಿದ್ದ ಪವಿತ್ರ ಗೌಡ ನೋಡೋಕೆ ಬಂದಂತಹ ಮಗಳು ಭಾವುಕ, ತಾಯಿಯ ಪರಿಸ್ಥಿತಿ ಕಂಡು ಮರುಕಪಟ್ಟ ಪುತ್ರಿ ಖುಷಿ. ಹ್ಯಾಪಿ ಫಾದರ್ಸ್ ಡೇ ಪೋಸ್ಟ್ ಹಾಕಿ ಮಿಸ್ ಯು ಅಪ್ಪ ಎಂದ ದರ್ಶನ್ ಪುತ್ರ. ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ದರ ಏರಿಕೆ ಮಾಡಿ ರಾಜ್ಯ ಸರ್ಕಾರದಿಂದ ಸುತ್ತೋಲೆ. ವಾಹನ ಸವಾರರಿಗೆ ರೇಟ್ ಏರಿಕೆಯ ಬರೆ. ದಿಢೀರ್ ಇಂಧನ ಬೆಲೆ ಹೆಚ್ಚಳಕ್ಕೆ ಸಾರ್ವಜನಿಕರ ಆಕ್ರೋಶದ ಸರಮಾಲೆ. ಚುನಾವಣಾ ಸೋಲಿನ ಸೀಡಿಗಾಗಿ ಬೆಲೆ ಏರಿಕೆ ಮಾಡಿದೆ. ಇದು ಜನವಿರೋಧಿ ಸರ್ಕಾರ ಅನ್ನೋಕೆ ಮತ್ಯಾವ ಸರ್ಟಿಫಿಕೇಟು ಬೇಕಿಲ್ಲ. ಸಿದ್ದು ಗವರ್ಮೆಂಟ್ ವಿರುದ್ಧ ಬಿಜೆಪಿ ಕಿಡಿಕಿಡಿ. ಕೂಡಲೇ ತೈಲ ದರ ಏರಿಕೆ ಆದೇಶ ಹಿಂಪಡಿಬೇಕು ಅಂತ ಆಗ್ರಹ. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಬಿಜೆಪಿಗೆ ಸಿಕ್ತು ಬಲವಾದ ಅಸ್ತ್ರ. ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆಗೆ ಆಕ್ರೋಶ. ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಬಿಜೆಪಿ ಸಿದ್ಧತೆ. ನಕಲಿ ವೈದ್ಯನಿಂದ ಭ್ರೂಣ ಹತ್ಯೆ ಆರೋಪ. ಬೆಳಗಾವಿಯ ಕಿತ್ತೂರಲ್ಲಿ ಅಬ್ದುಲ್ ಗಫಾರ್ ಲಾಡ್ ಖಾನ್ ನಿಂದ ಕೃತ್ಯ. ತೋಟದಲ್ಲಿ 3ಕ್ಕೂ ಹೆಚ್ಚು ಭ್ರೂಣಗಳಿದ್ದಿದ್ದು ಬೆಳಕಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.